ನಾನೀಗ ಮರ್ಕಲ್ ಗ್ರಾಮದಾಗದೇನ್ರಿ. ಮರ್ಕಲ್ ಗ್ರಾಮ ಒಳಗೆ ಎಲ್ಲ ಕಡೆ ಅಡ್ಡಾಡಕತ್ತೀನಿ. ಇಲ್ಲಿರುವಂಥ ಮತದಾರರು ಯಾರ್ಯಾರಿಗೆ ಓಟ್ ಹಾಕ್ತಾರ ಅನ್ನುವಂಥದ್ದೆಲ್ಲ ಕೇಳ್ಕೊತ ಬರತ್ತೀನಿ ರೀ. ಇಲ್ಲೊಂದು ದೇವಸ್ಥಾನ ಐತಿ, ಇಲ್ಲಿ ಒಂದು ಗಿಡ ಐತಿ, ಗಿಡದ ತೆಳಗೆ ಒಂದು ಕಟ್ಟಿ ಐತಿ. ಇಲ್ಲಿ ಊರಿನ ಹಿರಿಯರು, ಮುಖಂಡರು, ರೈತರು ಕುಂತಾರ. ಬರ್ರಿ ಅವ್ರಿಗೂ ನಾವು ಮಾತಾಡೋಣಂತ. ಚುನಾವಣೆ ಕಾವು ಹೆಂಗೈತಿ, ಯಾರ ಪರ ಅವರು ಒಲವು ಐತಿ, ಹೆಂಗೆ ನಡೀಲತ್ತೈತಿ ಚುನಾವಣೆ, ಯಾವ ಗ್ಯಾರಂಟಿನೋ. ಬರ್ರಿ ಇಲ್ಲಿ ಒಬ್ರು ಹಿರಿಯರು ಕುಂತಾರ. ಹೆಂಗ್ರಿ ಸರ, ಏನು ಚರ್ಚೆ ಮಾಡತ್ರಿ? ಏನು ರೈತರದ್ದು ಸಮಸ್ಯೆ ಚರ್ಚೆ ಮಾಡತ್ರೋ, ಏನೋ ಊರಾನ ಸಮಸ್ಯೆ ಚರ್ಚೆ ಮಾಡತ್ರಿ ಸರ? ರೈತರ ಬಗ್ಗೆನೂ ವಿಚಾರ ಮಾಡ್ತಾ ಇದ್ದೀವಿ. ನಮ್ಮದು ರೈತರಿಗೆ ಏನೇನು ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕು, ಯಾವ ಸರ್ಕಾರ ಏನೇನು ಕೊಡ್ತು ಏನೇನಿಲ್ಲ, ಅದ್ರ ವಿಷಯದಾಗೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗ ಸದ್ಯ ಅಂತೂ ಎಲೆಕ್ಷನ್ ಬಂದಿದೆ. ಎಲೆಕ್ಷನ್ದಾಗ ಜನರು ಒಲವು ಯಾರ ಕಡೆ ಅದ ಏನಿಲ್ಲ ಅದನ್ನು ನಾವು ತಿಳ್ಕೊಬೇಕಾಗ್ಯದ. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಇವತ್ತು ನಂದು ವಯಸ್ಸು 80 ಇದೆ. ನಾನು ನೆಹರೂಜಿ ನೋಡೀನಿ, ಇಂದಿರಾ ಗಾಂಧಿ ನೋಡೀನಿ, ಸೋನಿಯಾ ಗಾಂಧಿಗೆ ನೋಡೀನಿ, ರಾಜೀವ್ ಗಾಂಧಿಗೆ ನೋಡೀನಿ, ಎಲ್ಲರಿಗೂ ನೋಡೀನಿ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ನೋಡೀನಿ. ಕಾಂಗ್ರೆಸ್ ಸರ್ಕಾರ ಯಾವ ಪ್ರಕಾರ ಅಂತಂದ್ರೆ ಖಾವ್ ಖಿಲಾವ್ ಸರ್ಕಾರ ಅದು. ಅಂದ್ರೆ ಹೆಂಗೆ ಸರ? ಅದು ಹೆಂಗಂದ್ರೆ ತಿನ್ಸ್ರಿ. ಯಾವುದೇನೋ ಫಿರ್ಯಾದ್ ಪೊಲೀಸ್ ಸ್ಟೇಷನ್ ಹೋಗ್ರಿ, ತಹಸೀಲ್ ಆಫೀಸ್ ಹೋಗಲಿ, DC ಆಫೀಸ್ಗೆ ಹೋಗಲಿ, ಯಾರೂ ಫಿರ್ಯಾದ್ ಕೇಳ್ತಾ ಇದ್ದಿಲ್ಲ. ನಾವು ಯಾವಾಗ ವಿಚಾರ ಮಾಡ್ತೀವಿ, ನಯಾ ಜಮಾನ ಆಯೇಗ, ಕಬ್ ಆಯೇಗ ನಯಾ ಜಮಾನ ಅಂಥೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಇದು ಎಂದು ಬದಲಾಯಿಸ್ತದೆ ಏನಿಲ್ಲ ಅದರ ವಿಷಯದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಾವು ನೋಡ್ರೆ ನಯಾ ಜಮಾನ ಬಂದದನು ಅಂತ ನಮ್ಗೆ ಅನ್ನಿಸ್ತದೆ. ಈ ಮೋದಿ ಸರ್ಕಾರ ಬಂದಿನ ಹಿಡಿದು ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಜನರಿಗೆ ಎಲ್ಲ ಥರದ ಸವಲತ್ತುಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊದಲು ಯಾರು ಮಾಡ್ತಾರ ಅವಾಗೇನಿತ್ತು ಪರಿಸ್ಥಿತಿ, ನೌಕರಿಗಳು ದೊಡ್ಡ ಮಕ್ಕಳಿಗೆ ನೌಕರಿ ಹತ್ತಿತ್ತು. ಡಾಕ್ಟರ್, ಇಂಜಿನಿಯರ್ ಆಗಬೇಕಾದ್ರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಮಕ್ಕಳು ಡಾಕ್ಟರ್, ಮತ್ತು ರಾಜಕೀಯದಾಗೂ ಅವ್ರ ಮಕ್ಕಳೇ ಮುಂದೆ ಬರ್ತಾಯಿದ್ದರು. ಆದರೆ ಬಡವರಿಗೆ ಏನು ಸವಲತ್ತು ಇರ್ತಿರಲಿಲ್ಲ. ಈಗ BJPಯಿಂದ ಅನುಕೂಲ ಆಗಿದೆ ಅಂತೀರಿ ನೀವು ರೈತರಿಗೆ? ಹಾಂ, ಭಾಳಷ್ಟು. ಈಗ ಒಂದು ಮಾತು ಕೇಳಬಾರತೈತಿ ಸರ್, BJPದವರು ಈ ಗೊಬ್ಬರ ರೇಟ್ ಜಾಸ್ತಿ ಮಾಡ್ಯಾರ, ಬೀಜದ ರೇಟ್ ಜಾಸ್ತಿ ಮಾಡ್ಯಾರ, ಏನೋ ಈ ಥರದ್ದೆಲ್ಲ ಮಾತು ಕೇಳಬಾರದು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಲ್ಲ, ರೇಟ್ ಏನು ಹೆಚ್ಚಿಗಿಲ್ಲ, ರೇಟೆಲ್ಲ ಬರೋಬರೋದು. ಇದಕ್ಕೆ ಮೊದಲು ಭಾಳಷ್ಟು ಗೊಬ್ಬರ ಸಿಗ್ತಾ ಇರಲಿಲ್ಲ. ಈಗ ಬೇಕಾದಷ್ಟು ಸಿಗ್ತಾಯಿದ್ರು. ಮೊದಲೆಲ್ಲ ಡುಪ್ಲಿಕೇಟ್ ಗೊಬ್ಬರ ಇರ್ತಿತ್ತು. ಭಾಳಷ್ಟು ಕೇಸಸ್ ಆಗ್ಯಾವ ಡುಪ್ಲಿಕೇಟ್. ಅದರಲ್ಲಿ ಎಲ್ಲ ಏನೇನೋ ಮಿಕ್ಸ್ ಮಾಡಿ ಮಾಡ್ತಾಯಿದ್ರು. ಆದರೆ ಇವತ್ತು ಅದು ಏನಿಲ್ಲ, ಎಲ್ಲ ಸರಿಯಾಗಿ ಸಿಗ್ತಾಯಿದೆ. ಈಗ ಬಿದರ್ದಾಗ ನೋಡ್ರಿ ಸರ, ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವರು ನಿಂತಾರ್ರಿ. ಈ ಕಡೆ ಒಂದು ಕಡೆ BJPನಿಂದ ಭಗವಂತ ಖೂಬಾ ಅವ್ರು ನಿಂತಾರೆ. ಇದು 2 ಸತಿ ಗೆದ್ದಾರ, 1 ಸತಿ ಕೇಂದ್ರ ಸಚಿವರಾಗಿದ್ದರು. ಈಗ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತೀರಿ ಸರ್ ಬಿದರಿಗೆ? ಹಾಂ, ಗೆಲ್ಲೋದು ಬಿಡೋದು ಅಂತೂ ಗುಪ್ತ ಓಟ್ ಆಯ್ತದ ರೀ ಅದು. ಆದ್ರೆ ಒಲವು ಏನದಂದ್ರೆ ಮೋದಿ ಕಡೆಯಿಂದ. ಇವತ್ತು ಭಗವಂತ ಖೋಬಾ ಅವ್ರು, ನಾವಂತೂ ಯಾವ ರಾಜಕೀಯ ಫಾರ್ ಇಲ್ಲ, ನಾವು ರೈತರ ಫಾರ್ ಇದ್ದೀವಿ. ಭಗವಂತ ಖೋಬಾ ಜನಸಂಪರ್ಕ ಇಲ್ಲ. ಇವತ್ತು BJP ಬರಬೇಕಾದ್ರೆ ಮೋದಿ ಮುಖ ನೋಡಿನೇ ಓಟ್ ಹಾಕ್ಬೇಕು ಜನರೆಲ್ಲರೂ. ಈಗ ಮೋದಿಯವ್ರ ಮುಖ ನೋಡಿ ಓಟ್ ಹಾಕ್ತೇನೆ ಅಂತ ಹೇಳ್ತೀರಿ. ಈಗ ನಿಮ್ಮ ನಾಯಕರು, ಇಲ್ಲಿ ಸ್ಥಳೀಯ ನಾಯಕರು, ಅವರು ಗೆದ್ದ ಮೇಲೆ ನಿಮ್ಮ ಸಮಸ್ಯೆನ ಕೇಳ್ಯಾರ? ಅವ್ರ ಸಮಸ್ಯೆ ಕೇಳಿಲ್ಲ, ಸ್ಪಂದನೂ ಮಾಡಿಲ್ಲ. ಯಾರ ಭೇಟಿ ಆಗ್ಲಕ್ಕೆ ಹೋದ್ರೆ ಸರಿಯಾಗೂ ಮಾತಾಡಿಲ್ಲ ಅವ್ರು. ಆದ್ರೆ ಇವತ್ತೇನದ, ಅವ್ರಿಗೆ ಇವತ್ತು ಟಿಕೆಟ್ ಸಿಕ್ಕ್ಯದ. ಇವತ್ತು ಬರಬೇಕಾದ್ರೆ ಅವ್ರ ಕಿಸ್ಮತ್ ಮಿನಿಸ್ಟರ್ನು ಮಂತ್ರಿಗಳಾದ್ರು ಅವರು. ಆದ್ರೂ ದೇವ್ರ ಕಡೆಯಿಂದ ಆಗ್ಯಾರ. ಮೋದಿ ಆಶೀರ್ವಾದ ಅವ್ರಿಗೆ ಅಷ್ಟೇ. ಈಗ ಮತ್ತೀಗ ಅವ್ರು ನಿಮ್ಮ ಮತ್ತೆ ಓಟ್ ಕೇಳಕ್ಕಂತ ಬರ್ತಾರೆ. ಮತ್ತೆ ಈಗ ನೀವು ಮತ್ತೆ ಅವ್ರಿಗೆ ಓಟ್ ಹಾಕೋದು ಈಗ ಓಟ್ ಕೇಳಕ್ಕೆ ಬರಲ್ಲ ಹೋಗಲಿ, ನಾವು BJPದವ್ರು ಇದ್ದೇವೆ. ಮೋದಿ ಮುಖ ನೋಡಿ ಇವತ್ತು ದೇಶದ ಅಭಿವೃದ್ಧಿ ಎಲ್ಲ ಹೊರ ದೇಶಗಳಿಗಿಂತ ಅಭಿವೃದ್ಧಿ ನಮ್ಮ ಭಾರತ ದೇಶ ಎಲ್ಲಿ ಮೋದಿ ಅಂತ ಹೇಳತ್ರಿ. ಈಗ ಮೋದಿ ಒಬ್ಬರಿಗೆ ನಮ್ಗೆ ನಿರ್ವಾಹ ಇರ್ಲಾರ್ದಕ್ಕೆ ನಾವು ಮೋದಿ ಮುಖ ನೋಡಿ ಓಟ್ ಹಾಕ್ತೀನೋ ಅಂತ ಹೇಳಿ ವಿಚಾರ ಮಾಡಿ ಹಾಕ್ಲತ್ತೀರಿ ನೀವು? ಹಾಂ, ಹರ್ಕಿರಲಿ ಮೂರ್ಖಿರಲಿ, ಒಬ್ಬ ಎಂಥವನೇ ಇರಲಿ, ಒಬ್ಬ ಮೂರ್ಖ ಸಂಕಟ ಇರಲಿ ಅಂಥೇಳಿ ನಾವು ಇವತ್ತು ಅವ್ರಿಗೆ ಓಟ್ ಹಾಕ್ತಾ ಇದ್ದೇವೆ ನಾವು. ಈಗ ಹೆಂಗೆ ನಡೆಯುತ್ತೆ ಸರ್ ಚುನಾವಣೆ ರೀ ಬೀದರ್ದಾಗ ಸರ? ಬೀದರ್ಕ ನಮಗೆ ಚುನಾವಣೆಗೆ ಇದಕ್ಕೆ ಸಂಬಂಧ ಇಲ್ಲ ಸರ್, ನಮಗೆ ಅಭಿವೃದ್ಧಿ ಸಂಬಂಧ ಅದ. ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೇವೆ ನಾವು. ನಾವಂತೂ ಮೋದಿಯವ್ರಿಗೆ ಬಿಟ್ಟು ಓಟ್ ಹಾಕಲ್ಲೇವು. ಯಾಕಂದ್ರೆ ನಾವು ಸ್ವಚ್ಛತೆ ಇದ್ದವರಿಗೆ ಸ್ವಚ್ಛ ಮಾಡೋರು, ಬೈಮಾನ್ ಇದ್ದವ್ರಿಗೆ ಬೈಮಾನ್ ಮಾಡೋರಿಲ್ಲ, ಸ್ವಚ್ಛತೆ ಮಾಡೋರು ನಾವು. ಈಗ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ರೀ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಲಾತಾರ, ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ, ಯುವ ನಿಧಿ ಅಂತ ಕೊಡ್ಲಾತಾರ. ಇದರಿಂದ ರಾಜ್ಯದಾಗ ಅನುಕೂಲ ಆಗೈತೆ ಅಂತ ಅನಿಸುತ್ತೆ ನಿಮಗೆ? ಏನು ಅನುಕೂಲ ಅದ? ದೇಶದ ಬೆನ್ನೆಲುಬು ಎಲ್ಲಿನ ಒಂದೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬು ಮುರಿದು ಅವರಿಗೆಲ್ಲ ಕೊಟ್ಟರೆ ಅವರು ಮನ್ಯಾಗ ಊಟ ಸಮಿತಿ, ಹೆಂಡ್ರು ಊಟಕ್ಕೆ ಸಮಿತಿ ಇರೋಣ ಹೊಂಟ್ರ. ರೊಟ್ಟಿ ಮಾಡಕ್ಕೆ ಹೆಣ್ಮಕ್ಳು ಇಲ್ರಿ. ಈಗ ದೇಶ ತುಂಬ ಓಡಾಡತ್ತರು, ಕರ್ನಾಟಕ ತುಂಬ ಫಿರಿ. ಹಾಂ, ಏನು ಅಭಿವೃದ್ಧಿ ಆಗ್ಲತ್ತು?
ಈಗ ಒಂದು ಮಾತನ್ನಂದ್ರಿ ನೀವು ದೇಶದ ಬೆನ್ನೆಲುಬು ರೈತರು, ರೈತರ ಬೆನ್ನೆಲುಬನೇ ಇವ್ರು ಮುರಿದು ಕೊಡತ್ತಾರ ಅಂತಾರೆ. ಈಗ ನಿಮಗೇನು ಅವರು ತ್ರಾಸನ ಮಾಡ್ಯಾರ ಈಗ ಕಾಂಗ್ರೆಸ್ ಅವ್ರು? ಈಗ ರೈತರಿಗೆ ನೀವು ಅಂದ್ರಲ್ರಿ ಏನು ಮಾಡ್ಯಾರ್ರಿ, ನಾವು ಆಲ್ರೆಡಿ ಏನದ ಅಂದ್ರೆ ನಮ್ಮ ಬೆಳೆ ಹೋಗ್ಯದ ಅಂತೇಳಿ ಇದು ಹೊಯ್ಕೊಂಡೆವು. ಯಾರಿಗೆ 10 ರೂಪಾಯಿ ಬಂದವ್ರಿಗೆ 20 ರೂಪಾಯಿ ಬಂದ್ಗತ್ತಿನ ಎಕ್ಕರ್ ಹಿಸಾಬ್ ಏನು ಗುಂಟೆದ ಹಿಸಾಬ್ ಕೊಟ್ರ ಏನು ಎಲ್ಲ ರೈತರಿಗೆ ಮುಟ್ಟಿಸಿದ್ರ ಇವ್ರ ದುಡ್ಡು. ಯಾರಿಗೆ 700 ಬಂದು, ಯಾರಿಗೆ 800 ಬಂದು, ಯಾರಿಗೆ 1000 ಬಂದು. ಅದು ಬೆಳೆ ಹೋಗಿಂದಂತ್ರಿ. ನಮ್ದು ಬೀದರ್ದು ಏನದ ಅಂದ್ರೆ ಬರಗಾಲ ಘೋಷಣೆ ಅವರೇ ಮಾಡಿದ್ರು, ಅವರೇ ತಿಂದರು. ರೈತರಿಗೆ ಬರ್ಬೇಕಲ್ಲ. ಈಗ ಮ್ಯಾಗ ಪ್ರಧಾನಮಂತ್ರಿ ಯಾರು ಆಗ್ಬೇಕತ್ರಿ ನೀವೀಗ? ಪ್ರಧಾನಮಂತ್ರಿ ಮೋದಿ ಆಗ್ಬೇಕ್ರಿ. ಈಗ ಚುನಾವಣೆ ಬಂತು ಸರ್. ಹೌದು. ಈಗ ಯಾರ ಗೆಲ್ಲಬಹುದು ಅಥವಾ ಹೆಂಗೆ ನಡೆದೈತ್ರಿ ಇಲ್ಲಿ ಚುನಾವಣೆ ಕಾವ್ರಿ? ಚುನಾವಣೆ ಕಾವಂತೂ ಈ ಕಾಂಗ್ರೆಸ್ಲಿಂದ ಸಾಗರ್ ಖಂಡ್ರೆ ಈಶ್ವರ್ ಮಗ ಅವ್ರು ಬಂದಾಗ ಭಾರಿ ಒಂದು ಕಾವು ಬಂದಿದೆ. ಇದಕ್ಕೆ ಎಲ್ಲಿಗೆ ಹತ್ತೋದು ನೋಡ್ಬೇಕು ಅದನ್ನು. ಈಗ ಭಗವಂತ ಖೂಬಾ ಅವ್ರು 2 ಸತಿ ಗೆದ್ದಾರ, ಒಂದು ಸತಿ ಸಚಿವರು ಆಗಿದ್ರು. ಈಗ 3ನೇ ಸಲ ಅವ್ರು ನಿಂತಾರೆ. ಈಗ ಅವರಿಗೆ ಗೆಲುವು ಸುಲಭ ಅಂತ ಅನಿಸ್ತಿತ್ತು ಅಥವಾ ಏನೋ ಟಫ್ ಐತೆ ಅಂತ ಅನಿಸ್ತೈತ್ರಿ? ಈಗ 2 ಸಲ ಅವರು ಭಾಳ ಈಸಿಯಾಗಿ ಮನೆಗೆ ಕೂತಲ್ಲಿ ಕರ್ತಾರೆ. ಆದ್ರೆ ಈ ಸಲ ಅಷ್ಟು ಈಸಿ ಆಗಂಗಿಲ್ಲ, ಈಸಿ ಇಲ್ಲ. ಯಾಕಂದ್ರೆ ಖಂಡ್ರೆ ಅವರು ಭಾಳ ಒಂದು ದೊಡ್ಡ ಶಕ್ತಿ ಇದೆ ಕಾಂಗ್ರೆಸ್ನಲ್ಲಿ. ಅವರು ಅದಕ್ಕೆ ಸ್ವಲ್ಪ ಇವ್ರಿಗೆ ಟಫ್ ಆಗ್ತದೆ ಖೂಬಾ ಅವರಿಗೆ, ನನ್ನ ಅನಿಸಿಕೆ. ಈಗ ಇವರು ಯಂಗ್ಸ್ಟರ್ ಅದಾರ್ರಿ. ಕೆಲವ್ರು ಈಗ ಸಾಗರ್ ಖಂಡ್ರೆ ಅವರು ಕೆಲವ್ರು ಹೇಳುವಂಥದ್ದು ಏನಪ್ಪ ಅಂದ್ರೆ ಅವರಿಗೆ ಅಷ್ಟು ರಾಜಕೀಯ ಜ್ಞಾನ ಇಲ್ಲ, ಅವರಿಗೆ ಆರಿಸ್ತಿರೋದಂಥದ್ದು ಏನಿಲ್ಲ, ಏನೋ ಅವ್ರು ಸಣ್ಣವ್ರು ಅದಾರ ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಹೌದು, ಒಂದು MP ಟಿಕೆಟಿಗೆ ಲೋಕಸಭೆಗೆ ಬರಬೇಕಾದ್ರೆ ಒಂದು ತಾಲೂಕಾ ಪಂಚಾಯತು, ಗ್ರಾಮ ಪಂಚಾಯತು, ಜಿಲ್ಲಾ ಪಂಚಾಯತು ಒಂದು ಮೊದಲು ಜನ ಅಲ್ಲಿಂದ ಗೆದ್ದು ಬಂದು ಜನ ಸಂಪರ್ಕ ಹೊಂದಾಗ ಅವರಿಗೆ ಸ್ವಲ್ಪ ನಾಲೆಜ್ ಬರ್ತದೆ. ಯಾವ ಜನ ಜೊತೆಗೆ ಹೆಂಗೆ ಮಾತಾಡಬೇಕು, ಅವ್ರ ಜೊತೆ ಹೆಂಗೆ ಸಂಪರ್ಕ ಬೆಳಿಬೇಕು ಅನ್ನೋದನ್ನಪ್ಪ ಸ್ವಲ್ಪ ಬರ್ತವೆ. ಅವರು ಡೈರೆಕ್ಟಾಗಿ ಈ ಹೆಂಗೆ 1ನೇ 2ನೇ ಪ್ರೈಮರಿಯಲ್ಲಿ ಡೈರೆಕ್ಟ್ ಅವ್ರನ್ನೊಂದು ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿದ ಆದಾಗ ಅಷ್ಟು ಅವ್ರಿಗೆ ನಾಲೆಜ್ ಬರೋಂಗಿಲ್ಲ. ಸೊ ಮುಂದೆ ಬಹುತೇಕ ಬರ್ಬೋದು. ಬಟ್ ಸದ್ಯಕ್ಕೆ ಯಾರ ಜೊತೆ ಸಂಪರ್ಕ, ರೈತರ ಜೊತೆ ಆಗಿರ್ಬೋದು, ಜನ ಜೊತೆ ಆಗಿರ್ಬೋದು, ಸಂಪರ್ಕ ಕಲ್ಪಿಸಕ್ಕೆ ಅವ್ರಿಗೆ ಆಗಂಗಿಲ್ಲ ಅಂತ ನಮ್ದೊಂದು ಇದು. ಈಗ ಪ್ರಧಾನಮಂತ್ರಿ ಯಾರಾಗ್ಬೋದು ಸರ್? ಪ್ರಧಾನಮಂತ್ರಿ ಹೆಂಗೂ ನಮ್ಗನ್ಸಿ ಮಟ್ಟಿಗೆ ಕ್ಯಾಲ್ಕುಲೇಷನ್ ಪ್ರಕಾರ 400+ NDA ಆಗ್ತದೆ, ಮತ್ತು ಮೋದಿನೇ ಆಗ್ತಾರೆ, ಅದರೊಳಗೆ ಪ್ರಶ್ನೆನೇ ಇಲ್ಲ. ಇಲ್ಲಿ ಭಗವಂತ ಖೂಬಾ ಅವರಿಗೆ ಸ್ಥಳೀಯ ನಾಯಕರು ಅವರಿಗೆ ಸಪೋರ್ಟ್ ಇಲ್ಲ ಅಂತಾರೆ, ಅವ್ರಿಗೆ ಪ್ರಚಾರಕ್ಕೆ ಬರತ್ತಿಲ್ಲ, ಮತ್ತು ಅವ್ರಿಗೆ ಟಿಕೆಟ್ ಕೊಡಬೇಡ್ರಿ ಅನ್ನೋಂಥದ್ದು ಮಾತನ್ನ ಕೇಳಿ ಬಂದಿತ್ರಿ. ಯಾರಿಗೆ? ಭಗವಂತ ಖೂಬಾ ಅವ್ರಿಗೆ. ಈಗ ಆದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಾರ, ಮತ್ತು ಸ್ಥಳೀಯ ನಾಯಕರವ್ರಿಗೆ ಸಪೋರ್ಟ್ ಇಲ್ಲ. ಅವರ ಗೆಲುವಿನ ಕಷ್ಟ ಆಗ್ಬೋದು ಅಂತಿರೋ ಅಥವಾ ಜನರಿಂದ ಅವ್ರಿಗೆ ಮತ್ತೇನು ಗೆಲ್ತಾರ ಅಂತ ನಿಮ್ಗೆ ಅನಿಸುತ್ತೆ ಸರ್? ಈಗ ಎರಡು ಸಲ ಅವರು MP ಆಗಿದ್ದಾರೆ. ಹೋದ ಸಲ ಅವರು ಮಂತ್ರಿ ಆದರು, ರಾಸಾಯನಿಕ ಮಂತ್ರಿ ಅಂದ್ಕೂಡಲೇ ನಮ್ಮ ಇಲ್ಲಿ ಒಬ್ಬರು ಲೋಕಲ್ ಒಬ್ಬರು ರೈತ ಏನಪ್ಪ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು, ಏನು ಸರ್ ನಮ್ಗೆ ಗೊಬ್ಬರ ಬರ್ತಾ ಇಲ್ಲ ಅಂದಾಗ, ಏನಪ್ಪ ನಾನು ನಿಮಗೆ ಹ್ಯಾಂಗೆ ನಾನು ಕೇಂದ್ರ ಮಂತ್ರಿ ಇದ್ದೀನಿ, ನನಗೇನು ನಿನ್ನ ಮನೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತದೇನೋ ಅಂತ ಸ್ವಲ್ಪ ರಾಂಗ್ ಮಾತಾಡ್ದೆ. ಅವ್ರ ಜೊತೆ ಎಲ್ಲ ಭಾಳ ಕಿರಿಕಿರಿ ಆಯಿತು. ಆನಂತರ ನಮ್ಗೆ ಅದು ಆಡಿಯೋ ಕ್ಲಿಪ್ ಬಂತು, ಎಲ್ಲ ಕಡೆ ವೈರಲ್ ಆಯಿತು. ಆನಂತರ ಅವ್ರ ಜೊತೆ ನಾವು ಮಾತಾಡಿದೆವು, ಇದು ಹ್ಯಾಂಗೆ ನೀವೊಬ್ಬ ಕೇಂದ್ರ ಸಚಿವವಾಗಿ ಯಾರು ರೈತರ ಜೊತೆ ಮಾತಾಡಬೇಕಂಬುದು ಅವ್ರಿಗೂ ಸ್ವಲ್ಪ ನಾಲೆಜ್ ಇಲ್ಲ. ರೈತರು ನಾವು ಮನೆಗೆ ಹೋದ್ರಿಗೆ ನಮ್ಗೆ ಅಷ್ಟು ಕೇರ್ ಮಾಡೋಂಗಿಲ್ಲ. ಅಂಥ ಒಂದು ಖೂಬಾರು ಅಷ್ಟು ಇದು ಇಲ್ಲ. ಅವ್ರಿಗೂ ಕೂಡ ಡೈರೆಕ್ಟ್ ಡಿಗ್ರಿಗೆ ಪಾಸ್ ಆದವ್ರು. ಅವರು ಯಾವುದು ಗ್ರಾಮ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಗೆದ್ದವರಲ್ಲ. ಏನೋ ರಾಮದೇವ್ ಬಾಬಾ ಅವ್ರ ಕೃಪಾಲಿಂದ ಅವ್ರಿಗೆ ಟಿಕೆಟ್ ಸಿಗುತ್ತು, ಮನೆ ಕೂತಲ್ಲೇ 2 ಎಲೆಕ್ಷನ್ ಅವರು ಕಾಂಟೆಸ್ಟ್ ಮಾಡಿ ಆರಾಮ್ಲಿಂಗ್ ಗೆದ್ದು ಬಂದಾರ. ಬಟ್ ಈ ಸಲ ಹಂಗೆ ಆಗಂಗಿಲ್ಲ. ಅದಕ್ಕೆ ಈಗ ಅವ್ರನ್ನೂ ಪರಿಸ್ಥಿತಿ ಈಗ ಅದೇ ಬಂದದ. 2 ಸಲ ಹೆಂಗೋ ಬಂದಾರ, ಬಟ್ ಈಗ ಅವ್ರನ್ನೂ ಸಂಪರ್ಕ ಇಲ್ಲ, ಯಾರ ಜೊತೆನೂ ಸಂಪರ್ಕ ಇಲ್ಲ. ಅವ್ರದ್ದೊಂದು ಮೈಂಡು ಅವರು ನಾವೇನು ಹೆಚ್ಚಿಗೆ ಕೇಳೋದು ನಮ್ಮ ಅನ್ಸ್ರಿ ಅಲ್ಲ. ನೀವು ಜನಪ್ರತಿನಿಧಿಯಾಗಿ ರೈತರ ಜೊತೆ ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡಾಗ ಅಲ್ಲಿನ ಸಮಸ್ಯೆಗಳನ್ನ ಆಗ್ತವೆ. ನಮ್ಮೂರು ಅಂತ ನಾವು ಹೇಳ್ಕೊಳಕ್ಕೆ ಬಂದಿರ್ತದೆ. ಆದರೆ ಯಾರ ಜೊತೆನೂ ಅವ್ರು ಜಾಸ್ತಿ ಸಂಪರ್ಕ ಇಲ್ಲ. ಆದರೂ ಕೂಡ ಇವತ್ತು ಅವ್ರಿಗೆ ಏನು ಮೆಂಟಾಲಿಟಿ ಏನದ ಅಂತ ಗೊತ್ತದನ್ರಿ. 6ನೇ ತಾರೀಕು ರಾತ್ರಿ 8-9 ತನಕ ನನಗೆ ಬೈತಾರೆ, ಮತ್ತು 7ನೇ ತಾರೀಕಿಗೆ ಮೋದಿ ನೋಡಿ ನನಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಅವ್ರದ್ದೊಂದು ಓವರ್ ಕಾನ್ಫಿಡೆನ್ಸ್. ಈಗ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ಗೆ ನಿಮಗೆ ಲಾಭ ಆಗೈತ್ರಿ? ರಾಜ್ಯ ಸರ್ಕಾರ ಏನೂ ಇಲ್ಲ. ಈಗ ಬರಗಾಲ ಡಿಕ್ಲೇರ್ ಮಾಡಿ ಸುಮಾರು 5-6 ತಿಂಗಳಾಯಿತು, ಒಂದು ನಯಾ ಪೈಸೆ ಇಲ್ಲ. ಇವನ್ ಇನ್ಶೂರೆನ್ಸ್ ಕಂಪ್ನಿ ಸಹಿತಕ್ಕೆ ನಾವು ಎಷ್ಟೋ ಸಲ ಮೆಮೊರಂ CM ಅವ್ರಿಗೆ ಕೊಟ್ಟಿವಿ ನೋಡ್ರಿ. ಅಟ್ಲೀಸ್ಟ್ ಏನು ಬೆಳೆ ವಿಮೆ ಮಾಡಿದಂಥ ಕಂಪ್ನಿಗೆ ಆದರೂ ಮೊದಲು ಅವ್ರು ಬಿಡುಗಡೆ ಮಾಡ್ಲಿಕ್ಕೆ ಹಚ್ಚಿರಿ. ಕಂಪ್ನಿಯವರು ಸಹಿತ ಏನಪ್ಪ ಅಂದ್ರೆ ಅವ್ರು ಇನ್ವಾಲ್ವ್ ಅದಾರ ಗೊತ್ತಿಲ್ಲ. ಅದೂ ಕಂಪ್ನಿ ಸಹಿತಕ್ಕೆ ಇನ್ನೂ ಇನ್ಶೂರೆನ್ಸ್ ದುಡ್ಡು ಹಾಕಿಲ್ಲ. ಆಮೇಲೆ ನಮಗೆ 6-7 ತಿಂಗಳಾಯಿತು ಇದು ಆಗಿ ಒಂದು ನಯಾ ಪೈಸೆ ಬಂದಿಲ್ಲ ರೈತರಿಗೆ. ಅವ್ರು ಕೇಳಿದ್ರೆ ಇಲ್ಲ ಕೇಂದ್ರ ಸರ್ಕಾರದಿಂದ ದುಡ್ಡು ಬರಬೇಕು ಅಂತ ಹೇಳ್ತಾರೆ. ಮತ್ತು ಏನು ಸರ್ಕಾರ? ಅಭಿವೃದ್ಧಿನಂತೂ 0, ಗ್ಯಾರಂಟಿ ಕಡೆ ಹೆಚ್ಚಿಗೆ ಗಮನ ಅವ್ರದ್ದು. ಈ ಗ್ಯಾರಂಟಿ ಒಳಗೆ ಅಭಿವೃದ್ಧಿ 0 ಆಗಿದೆ ಅಂತ ನಮ್ದೊಂದು. ಈಗ ನಿಮ್ಮ ಒಲವು ಅಂದ್ರೆ ನಿಮ್ದು ಯಾರು ಬಂದ್ರೆ ಅನುಕೂಲ ಸರ್? ಮೋದಿ ಬಂದ್ರೆ ಕೆಲವು ಮೋದಿ. ಈಗ ನೀವು ಮೋದಿಯವರಿಗೆ ನೋಡಿ ಓಟ್ ಹಾಕ್ತಿರೋ ಅಥವಾ ಏನೋ ಅವ್ರ ಅಭಿವೃದ್ಧಿ ನೋಡ್ತಿರೋ ಅಥವಾ ಈ ರಾಮ ಮಂದಿರ ಈ ಥರದ್ದು ಅವ್ರ ಹಿಂದುತ್ವ ಅನ್ನೋ ಒಂದು ಕಾರಣಕ್ಕೆ ಓಟ್ ಹಾಕ್ತಿರೋ ನೀವು?
ಅದು ಏನೇ ಇರಲಿ ಸರ್, ಮೋದಿ ಸ್ವಲ್ಪ ಎಲ್ಲ ರೈತರಿಗೆ ನೋಡ್ಕೊತಾನೆ. 6,000 ರೂಪಾಯಿ ಹಾಕ್ಲತ್ತಾರ. ಇವ್ರು ಗೌರ್ಮೆಂಟ್ ಬಂದ್ರೆ 4,000 ರೂಪಾಯಿ ಕೊಡೋದು ಸುಧಾ ಕಟ್ ಮಾಡಿದ್ರೆ ರೀ ಸರ. ಹಾಂ, ಇವ್ರು ರೈತರಿಗೆ ನೋಡ್ಲಿಕ್ಕೆ ತಯಾರಿಲ್ಲ. 4,000 ರೂಪಾಯಿ ಕೊಡೋದು ಸುಧಾ ಕಟ್ ಮಾಡಿದ್ರು ಅವರು. ಹಾಂ, ಒಕ್ಕಲಿಗರ ಅಂದ್ರೆ ಕಿಮ್ಮತ್ತೇ ಇಲ್ಲ ಅಂತಂದಂಗೆ ಆಯ್ತು. ಅದೇ ಇವ್ರು ಬರೀ ಗ್ಯಾರಂಟಿ, ನಾವು ಅದ್ರಲಿಂತ ಆರ್ಸ್ ಬರ್ತೀವಿ ಹಿಂಗೆ ಮಾಡ್ತೇವೆ ಅಂತ ಇವರು ದೇಶ ಆಜಾದಾಗಿ ಹಿಡಿದು ಇವರೇ ಗೌರ್ಮೆಂಟ್ ಮಾಡ್ಕೊಂಡು ಹೊಂಟ್ರ. ಇಲ್ತಾನೆ ಏನಾಗ್ಯದ, ಈಗ 10 ವರ್ಷನಾಗೆ ಮೋದಿಲಿಂತೆ ಆಗ್ಯದ ಏನಾಗಿದ್ದ. ಈಗ ನಿಮಗೆ ಇಲ್ಲಿ ಸ್ಥಳೀಯವಾಗಿ ಕಾರಂಜ ಅದು ಜಲಾಶಯದ ಏನೋ ಒಂದು ಸಮಸ್ಯೆ ಐತೆ ಅಂತ ನಾನು ಕೇಳ್ಪಟ್ಟೆ ರೈತರಿಗೆ. ಅದ್ರದ್ದು ಸಮಸ್ಯೆ ಏನಾಗಿದೆ ಸರ್? ಅದು ಭಾಳ ಅದ ಸರ್. ಅದು ರೈತರಿಗೆ ರೊಕ್ಕ ಸಿಕ್ಕಿಲ್ಲ, ಭಾಳ ಎಲ್ಲ ಬೆಳೆ ಹೋಗಿದ ಐತಿ. ಬರೀ ಕುಡ್ಲಿಕ್ಕೆ ಜಲಾಶಯ ಒಟ್ಟೆ ಯಾರಿಗೆ ನೀರು ಬೀಳತ್ತಿಲ್ಲ, ಬರೀ ಕುಡ್ಲಿಕ್ಕೆ ನೀರು ಬೀಳತ್ತಾರ ಅಷ್ಟೇ. ಹಾಂ, ಅವ್ರಿಗೆ ಪಾಪ ಹೋದವ್ರು ಇವತ್ತಿನ ದಿನ ಎಲ್ಲ ಹೋಟೆಲ್ದಾಗ ಚಂದನವ್ರು ಎಲ್ಲ ಹೋಗಿ ಹೋಟೆಲ್ದಾಗ ನೌಕರಿ ಮಾಡತ್ತಾರೆ ಹೊಲ ಹೋದವ್ರು. ಅವ್ರಿಗೆ ಏನು ಇನ್ನೂ ಭೀ ದುಡ್ಡು ಬಂದಿಲ್ಲ, ದುಡ್ಡು ಇನ್ನೂ ಭೀ ಅದ್ರ ಸಲಕ್ಕೆ ಕುಂತಾರ. ಅದ್ರದ್ದು ಏನು ಪರಿಹಾರ ಇಲ್ಲ, ಏನೂ ಇಲ್ಲ ಸರ್. ಈಗ ಚುನಾವಣೆ ನಡೆದಿದ್ರಿ, ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚಲೋ ಅನ್ಸುತ್ತೆ ಸರ್? ಚುನಾವಣೆ ಅಂತೂ ನಡೆದದ. ಪಕ್ಷಗಳು 2, ಒಂದು ಕಾಂಗ್ರೆಸ್ಸು, ಒಂದು BJP. ಆದ್ರೆ ನಾವು ಹಿಂದಿನ ಹಿಡಿದು ನೋಡ್ಕೊತಾ ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು BJP ಸರ್ಕಾರ ಎರಡೂ ಒಂದು ಒಲವು ನೋಡಿದಾಗ ಏನದ ಅಂತಂದ್ರೆ, ಈಗೇನು ಒಂದು ಜನರ ಅಭಿವೃದ್ಧಿ, ಜನರ ಕೆಲಸ ಮತ್ತು ರೈತರಿಗೆ ಒಂದು SRP ಕೊಡೋದು ಮಟ್ಟದು ಏನದ ಅಂತಂದ್ರೆ BJP ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿದಾಗ ಬ್ಯಾರೆ ಹಾದಿ ಹಿಡಿಬೇಕಾಯ್ತದ. ಹೆಂಗೆ ಹಿಡಿಬೇಕಾಯ್ತದ? ಕೇಜ್ರಿವಾಲ್ ಗ್ಯಾರಂಟಿದಾಗೆ ಶರೀದು ಘೋಟಾಳದಾಗ ಹೋದವ. ಕಾರಣ ಏನು? ಆ ರೊಕ್ಕ ಜಮಾಯಿಸ್ಬೇಕಲ್ಲ ಸರ್. ಈಗ ಗ್ಯಾರಂಟಿ ಕೊಡ್ಲತ್ತಾರ, ಈಗ 2,000 ಕೊಡ್ಲತ್ತಾರ, 3,000 ಕೊಡ್ಲತ್ತಾರ, ಬಸ್ ಫ್ರೀ ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಅದು ರೊಕ್ಕ ಜಮಾಯಿಸ್ಬೇಕಂತಂದ್ರೆ ಹಾದಿ ಯಾವ್ದು ಹಿಡಿಬೇಕು? ಶರಿ ಮಾರ್ಬೇಕಾ ಜಾಸ್ತಿ? ಎಲ್ಲರಿಗೂ ಕುಡುಕರಾಗಬೇಕಾ? ಆ ಹಾದಿ ಹಿಡ್ದೇನದ ಅಂದ್ರೆ ದೇಶಕ್ಕೆ ಬರ್ಬಾದ್ ಮಾಡಾವು ಗ್ಯಾರಂಟಿಗಳವ ಇವೆಲ್ಲನೇ. ಅಂದ್ರೆ ಈ ಗ್ಯಾರಂಟಿಗಳಿಂದ ದೇಶ ಬರ್ಬಾದ್ ಆಗ್ತದೆ ಅನ್ನೋಂಥದ್ದು ಹೇಳ್ತೀರಿ ನೀವು? ದೇಶದ ಈಗ ಯಾವಾಗಲೂ ಒಂದು ನಮ್ಮ ಧರ್ಮದ, ನಮ್ಮ ಹಿಂದೂ ಧರ್ಮದ ಕಾಯಕವೇ ಕೈಲಾಸ ಅಂತಂದು ಪ್ರತಿಯೊಬ್ಬ ಮೊಹಮ್ಮದ್ ಪೈಗಂಬರ್ ಹೇಳ್ಯಾನ, ಬಸವಣ್ಣ ಹೇಳ್ಯಾನ, ತುಕಾರಾಮ್ ಮಹಾರಾಜ್ ಹೇಳ್ಯಾನ, ಪ್ರತಿಯೊಬ್ಬರು ಹೇಳ್ಯಾರ. ಕಾಯಕ ಯಾರು ಮಾಡ್ಲತ್ತೀವಿ? ಈಗ ಎಲ್ಲ ವೈಟ್ ಕಾಲರ್ ಕೇಳತ್ತೀರಿ. ನೀವು ರೋಜ್ಗಾರ್ ಅಲ್ಲತ್ತೀರಿ. ಇವತ್ತು ನಮ್ಮಲ್ಲಿ ಕೆಲಸ ಮಾಡೋ ಒಕ್ಕಲಿಗರು ಒಬ್ರು ಬರೋ ತಯಾರಿಲ್ಲ. ಯಾರಿಗೆ ಕೊಡ್ಬೇಕು ರೋಜ್ಗಾರ್? ನಮ್ಮನ್ನು ನಾವು ಏನದ ದುಡ್ಕೊಂಡ್ರೆ ನಮ್ಮ ಹೊಲ್ದಾಗ ನಮಗೆ ಬೆಳೀತದಲ್ಲ. ಹೀಗಾಗಿ ಏನದಂದ್ರೆ ನಮ್ಮಲ್ಲಿ ಈ ಒಂದು ಸರ್ಕಾರ ಒಂದು 10 ವರ್ಷ ಮಾಡ್ಯಾರ, ಖರೆ ಒಂದು ಡೆವಲಪ್ಮೆಂಟ್ ಕಡೆಗೆ ನಡೆದಾರ. ಇದು ಈ ಗ್ಯಾರಂಟಿ ಬಸ್ ಫ್ರೀ ಯಾರು ನಡೆದಾರ? ಬಸ್ ಫ್ರೀದಾಗ ಯಾರು ಇದ್ದವ್ರು, ಯಾರು ಫ್ರೀಯರು, ಯಾರು ಮನೆ ಕೊಡ್ತಾರೆ ಅಂಥವರೇ ಯಾತ್ರೆ ಮಾಡ್ಲತ್ತಾರೆ. ಗರಿ ಮಂದಿ ಯಾರು ಮಾಡ್ಲತ್ತಿಲ್ಲ. ಸರ್ ನಿಮಗೆ ಏಜ್ ಎಷ್ಟು ಸರ್? ಈಗ ನಾನು ವೈಜನಾಥ್ ನಾಬಾದೆ. ನಮ್ಮ ವಯಸ್ಸು ಇವತ್ತು 80 ಮೇಲೆ ಅದ. 80 ವಯಸ್ಸು ಮ್ಯಾಗೆ ಸರ್? ಹೌದು ಸರ್. ಆಗಿನ ಇಲೆಕ್ಷನ್ಗೂ ಈಗಿನ ಇಲೆಕ್ಷನ್ಗೆ ಏನು ವ್ಯತ್ಯಾಸ ಅನಿಸ್ತದೆ ಸರ್? ಮೊದಲಿನ ಎಲೆಕ್ಷನ್ ಈಗ ಭಾಳಷ್ಟು ವ್ಯತ್ಯಾಸ ಬಂದದು. ಯಾಕಂದ್ರೆ ಮೊದಲ ಸ್ವಲ್ಪ ಅನ್ಸಿವಿಲೈಸ್ಡ್ ಇದ್ದರು ಮತ್ತು ಎಜುಕೇಟೆಡ್ ಪರ್ಸನ್ಸ್ ಭಾಳ ಕಡಿಮೆ ಇದ್ದರು. ಈಗೆಲ್ಲ ಎಜುಕೇಟೆಡ್ ಭಾಳಷ್ಟು ಮಂದಿ ಇರ. ಮೊದಲ ಎಲೆಕ್ಷನ್ ಬಂತು ಅಂದ್ರೆ ಕೈ ಚಾಚ್ಕೊಂಡು ಬಾಯಿ ಚಾಚ್ಕೊಂಡೇ ಕೂಡ್ತಿರು. ಮನೆಗೆ ಸಿರಿ ಶಾಂತಿ ಸಪ್ಲೈ ಆಯ್ತಿತ್ತು. ಓಟ್ ಹಾಕೋರಿಗೆ ರೊಕ್ಕ ಕೊಡ್ತಿರು. ಊರಾಗ ಗ್ರೂಪ್ ಆಗಿ ಕೊಡ್ತಿರು. ಯಾವಾಗ ಎಲೆಕ್ಷನ್ ಪ್ರಪಗುಂಡ ಮಾಡೋರು ಬರ್ತಾರೋ ನಮ್ಗೆ ರೊಕ್ಕ ಕೊಡ್ತಾರೋ ಅಂಥೇಳಿ. ಯಾರು ರೊಕ್ಕ ಕೊಟ್ಟರು ಅಂಥವ್ರಿಗೆ ಓಟ್ ಸಿಗ್ತೀವಿ. ಇವರು ಓಟ್ ತಗೊಂಬೋರು ಪಾರ್ಟಿಗಳು ಏನು ಮಾಡ್ತಿರು, ಗುಡಿ ಗೋಪುರ ಇಂಥವ್ರ ಮೇಲೆಲ್ಲ ಲಕ್ಷ ರೂಪಾಯಿ ಕೊಟ್ಟು ಓಟ್ ಖರೀದಿ ಮಾಡ್ತಿರು. ಆದರೆ ಇವತ್ತು ಹಾಗಿಲ್ಲ. ಇವತ್ತೆಲ್ಲ ಎಜುಕೇಟೆಡ್ ಆಗ್ಯಾರ. TV ನೋಡ್ತಾರೆ, ಮಾಧ್ಯಮದಾಗ ಇವತ್ತು ಏನೇನು ದೇಶದಾಗ ಏನೇನು ನಡೆದ, ದೇಶ ಅಭಿವೃದ್ಧಿ ಏನೇನು ನಡೆದ, ಆರ್ಥಿಕ ಪರಿಸ್ಥಿತಿ ಮೊದಲು ಹೆಂಗಿತ್ತು, ಇವತ್ತು ಪರಿಸ್ಥಿತಿ ಹೆಂಗದ, ಅದ್ರ ಬಗ್ಗೆ ವಿಚಾರ ಮಾಡಿ ಯಾರು ಏನು ಬಂದ್ರೂ ಹಣ ಕೊಟ್ಟರು ತಗೋಬಹುದು. ಓಟ್ ಯಾರಿಗೆ ಹಾಕದ ಅವರಿಗೆ ಹಾಕ್ತಾರೆ. ಇವತ್ತು ಭಾಳ ಸುಧಾರಣೆ ಆಗ್ಯದ ಓಟಿಂದಾಗಲಿ. ಅದು ಈಗಿನ ಯುವಕರು ಏನು ಮಾಡ್ತಾರೆ ಸರ್? ಈ ಇಲೆಕ್ಷನ್ ಬತ್ತಂದ್ರೆ ಓಟ್ ಹಾಕೋದು ಬಿಟ್ಟು ತಮಗೆ ಸೂಟಿ ಸಿಕ್ಕೈತೆ ಅಂತೇಳಿ ಎಲ್ಲೆಲ್ಲೋ ಊರಿಗೆ ಹೋಗ್ಬಿಡ್ತಾರೆ ಸರ್. ಅಂದ್ರೆ ನಮ್ಮ ಓಟ್ಲಿಂದ ಏನೋ ಒಂದು ಓಟ್ಲಿಂದ ನಮ್ದೇನು ಆಗೋದೈತಿ ಅಂತೇಳಿ ಹಿಂಗೆ ಹೋಗ್ಬಿಡ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕೆಲವು ಮಂದಿ ಒಳಗೆ ಅಭಿವೃದ್ಧಿ ಅದ ನಮ್ಮ ದೇಶ ಅಂಥೇಳಿ ಅವ್ರು ಬಂದು ಓಟ್ ಭೀ ಹಾಕ್ಬೋದು ರೀ. ಈಗ ಕೆಲವು ಥೋಡೆ ಮಂದಿ ಏನದ ಅಂತಂದ್ರೆ ಅದ್ರಾಗ ಎಲ್ಲರೂ 100ಕ್ಕೆ 100 ಇಲ್ಲ. 70% ಓಟ್ ಮಾಡಬೇಕೆ ಅಂಥೇಳಿ ಎಲ್ಲರ ಒಳಗದ, ಅದು ಮಾಡೇ ಮಾಡ್ತಾರೆ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.